ಚಲನಚಿತ್ರ ಎರಡಕ್ಕೂ ಕೆಲಸ ಮಾಡಿದರು. ಆದರೂ ಕೂಡ ಅವರು ಮತ್ತು ಅವರ ಹಿಂದೆ ಇರುವ ಈ ಎರಡು ಸಂಘಟನೆಗಳು ನನ್ನನ್ನು ಆಹ್ವಾನಿಸಿದ್ದಕ್ಕಾಗಿ ನಾನು ಬಹಳ ಋಣಿಯಾಗಿದ್ದೇನೆ. ನಾನು ಯಾವಾಗಲೂ ಅಂದ್ಕೊಳ್ತೇನೆ, ಬದುಕಿನ ಹಿನ್ನೋಟ ನೋಡಿದಾಗ ಬಾಬು ಅವರು ಹೇಳ್ತಾ ಇದ್ರು, ನಾನು ದಿನಕೂಲಿ ಮಾಡಿದ್ದು, ಓದಿದ್ದು, ಕಷ್ಟಪಟ್ಟಿದ್ದು ಇತ್ಯಾದಿ ಬಾಲ್ಯದ ವಿವರಗಳನ್ನ. ಅದೆಲ್ಲ ಎಲ್ಲರಿಗೂ ಆಯಾ ಕಾಲಘಟ್ಟದಲ್ಲಿ ಇರುತ್ತೆ. ಆದರೆ ಇಂಥ ಸಮಾರಂಭಗಳಲ್ಲಿ ಮಾತನಾಡಬಾರದು, ಭಾಗವಹಿಸಬಾರದು. ಅಥವಾ ನಮ್ಮ ಮಲ್ಲಿಗೆ ಕನ್ನಡ ಸಂಘ ಇಡೀ ಸಂಘದ ಪ್ರತಿನಿಧಿಗಳು ನಟ್ಟಿಗಳಿನಲ್ಲಿ ಏರ್ಪೋರ್ಟ್ಗೆ ಬಂದು ನನ್ನನ್ನು ಹೂಗುಚ್ಛದೊಂದಿಗೆ ಸ್ವೀಕರಿಸಿದಾಗ ಇಲ್ಲಿ ಅನೇಕರು ಬಂದು ತಮ್ಮ ಎದೆಯಾದ ಪ್ರೀತಿಯಿಂದ ನನ್ನನ್ನು ಮಾತನಾಡಿಸುವಾಗ ನನಗೆ ಬದುಕು ಯೋಗ್ಯತೆ ಮೀರಿ ಕೊಟ್ಟಿದೆ ಎನ್ನುವಂತಹ ಕೃತಜ್ಞತೆಯ ಭಾವ ನನ್ನನ್ನು ತುಂಬುತ್ತಾ ಇದೆ. ಇದನ್ನು ನಾವು ಔಪಚಾರಿಕರಿಗಾಗಿ ಹೇಳ್ತೀರ, ಬಹಳ ಸಾರಿ ಅಂದ್ಕೊಂಡೆ. ನಮ್ಮ ಅರ್ಹತೆಯನ್ನ ಮೀರಿದ ಸೌಭಾಗ್ಯ, ಅದೃಷ್ಟ, ಪ್ರೀತಿ, ಜನಪ್ರೀತಿಯ ಜೇನನ್ನು ಸವಿದಿದ್ದೇನೆ. ಇದಕ್ಕಾಗಿ ಇಲ್ಲಿರುವ ಎಲ್ಲರಿಗೂ ನಾನು ನನ್ನ ಕೃತಜ್ಞತಾಪೂರ್ವಕ ಪ್ರಣಾಮಗಳನ್ನು ಮೊದಲಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ನನಗೆ ಕೊಟ್ಟಿರುವ ಅವಧಿಯಲ್ಲಿ ನಾನು ಇಲ್ಲಿರುವ ಪುಸ್ತಕದ ಬಗ್ಗೆ ಹೆಚ್ಚು ಮಾತಾಡ್ತೀನಿ. ನೀವೆಲ್ಲ ಪುಸ್ತಕ ಓದಲಾಗಿರಿ ಅನ್ನೋ ಗುಮಾನಿಯಿಂದಲ್ಲ, ಬರೆದವರಿಗೆ ಬರೆದವರು ಎರಡನೇ ಸರಿ ಓದಲ್ಲ ನನಗೆ ಗೊತ್ತು. ಬರೆದವರಿಗೆ ಪುಸ್ತಕ ಬಿಡುಗಡೆಯಲ್ಲಿ ಸಲ್ಲಬೇಕಾದ ಗೌರವ ಅಂದ್ರೆ ಆ ಕೃತಿಯ ಆಶಯ ಕೊಟ್ಟು, ಅವರ ಲೇಖನದ ಆಶಯ ಕೊಟ್ಟು ಕೆಲವು ಮಾತುಗಳನ್ನ ಆಡ್ಬೇಕಾಗ್ತದೆ. ಉಳಿದ ಮಾತುಗಳನ್ನ ನಾವು ಸಂವಾದದಲ್ಲಿ ಇಟ್ಕೋಬಹುದು, ಹೆಚ್ಚಿನ ಚರ್ಚೆ ಕುರಿತ ಹಾಗೆ. ಈ ಪುಸ್ತಕ ನನಗೆ ಬಹಳ ಇಷ್ಟವಾದ ಘನತೆಯುಳ್ಳ ಪುಸ್ತಕ, ಬರಹ ಬಿಂಬ. ಇದನ್ನು ನಾನು ಅತ್ಯಂತ ಶ್ರದ್ಧೆಯಿಂದ ಒಬ್ಬ ಅಧ್ಯಾಪಕನಾಗಿ, ಸಿನಿಮಾಸಕ್ತನಾಗಿ ಹೇಳ್ತೇನೆ. ಯಾಕೆಂದ್ರೆ ಈ ಸಾಹಿತ್ಯ ಮತ್ತು ಸಿನಿಮಾ ಮಧ್ಯೆ ಒಂದು ಕಂದರ ಇದೆ, ಗೋಡೆ ಇದೆ. ಅದು ಕನ್ನಡದಲ್ಲಿ ಆ ಗೋಡೆ ಸ್ವಲ್ಪ ದಪ್ಪ ಗೋಡೆನೇ ಇದೆ. ಪಕ್ಕದ ಕೇರಳದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಸಿನಿಮಾ ನಿರ್ದೇಶನ ಮಾಡ್ತಾರೆ. ಕಮರ್ಷಿಯಲ್ ಸಿನಿಮಾಗಳನ್ನ ಅಥವಾ ಮಧ್ಯಮ ಮಾರ್ಗದ ಸಿನಿಮಾಗಳನ್ನು ಮಾಡ್ತಿದ್ದಾರೆ. ಆದರೆ ಅದು ಕನ್ನಡದಲ್ಲಿ ಸ್ವಲ್ಪ ಗಟ್ಟಿಯಾಗಿದೆ. ನಾನು MA ಪಾಸ್ ಮಾಡಿದಾಗ ಆ ಹೊತ್ತಿಗೆ ರ್ಯಾಂಕ್ ಎಲ್ಲ ವಿದ್ಯಾರ್ಥಿಗಳನ್ನು ಪಡ್ಕೊಂಡು ಅಧ್ಯಾಪಕನಾಗುವ ಹಂತದಲ್ಲಿ ಇದ್ದಾಗ ನನ್ನ ಪ್ರೀತಿಯ ಮಾನಸಿಕ ಓದಿಗೆ ಗುರುಗಳು, ನೀವು ಸಿನಿಮಾಗೆ ಹೋಗ್ಬೇಡಿ, ಯಾಕಂದ್ರೆ ಅಷ್ಟೊತ್ತಿಗಾಗಲೇ ಕಥೆಗಳನ್ನು ತೆಗೆದುಕೊಂಡು ಕೆಲವರು ಹೋಗ್ತಾ ಇದ್ರು. ನೀವು ಇಲ್ಲೇ ಇದ್ರೆ ಸಾಹಿತ್ಯದಲ್ಲಿ ತುಂಬಾ ಎದ್ದು ಹೋಗ್ತೀರಿ, ಆ ಶಕ್ತಿ ನಿಮಗಿದೆ, ನಿಮ್ಮ ಬರವಣಿಗೆಗೆ. ಸಿನಿಮಾಕ್ಕೆ ಹೋಗ್ಬೇಡಿ, ಹೋದ್ರೆ ಹಾಳಾಗ್ತೀರಿ. ನಿಜವಾದ ಕಾಳಜಿ ಆಡಿದ ಮಾತರು. ನನಗೋ ಹಾಳಾಗೋ ಹುಚ್ಚು, ಎಲ್ಲಿಯೂ ನಿಲ್ಲದವನು ನಾನು. ಹೀಗಾಗಿ ಬಹುಮುಖಿಯಾಗಿ ಬದುಕನ್ನು ಹುಡುಕಾಟ ಮಾಡುವ ಮನಸ್ಥಿತಿಯುಳ್ಳ ನಾನು. ಕಾರಂತರ ಹಾಗೆ, ತೇಜಸ್ವಿಯವರ ಹಾಗೆ ವಿವಿಧ ಆಸಕ್ತಿಗಳಲ್ಲಿ ನಂಬಿಕೆ ಇಟ್ಕೋಬೇಕು ಮನುಷ್ಯ. ಯಾಕೆಂದ್ರೆ ಬದುಕು ಒಂದು ಹೆಂಡಿ ಮಧ್ಯೆ ಇರುವಂತ ಚಿಕ್ಕ ಒಂದು ನಾಟಕ. ಏನೇನ್ ಮಾಡಬೇಕು ಅಂತಿದ್ದೀವಿ ಅದು ಪ್ರಯೋಗವಾಗಿರ್ಬೋದು, ಅಪರಾಧ ಆಗಿರ್ಬೋದು. ಅಪರಾಧ ಅಂದ್ರೆ ಕಾನೂನಿನ ದೃಷ್ಟಿಯಿಂದಲ್ಲ, ಮನೆಯವರ ದೃಷ್ಟಿಯಲ್ಲಿ, ಅಕ್ಕಪಕ್ಕದವರ ದೃಷ್ಟಿಯಲ್ಲಿ, ಹಾಗೆ ನಾನು ಹೊರಟವು. ಅನಂತರ ಚಲನಚಿತ್ರದಲ್ಲಿ 35 ವರ್ಷ ಪ್ರಯಾಣ ಮಾಡಿದೆ.
ಶಕ್ತಿ ಮೀರಿ ರಿಜಿಸ್ಟ್ರೇಷನ್ ಮಾಡುತ್ತೆ. ಇನ್ನೂ ಮಾಡ್ತಾ ಇದ್ದೀನಿ ಅನ್ನೋದು ಮತ್ತೊಂದು ಸೌಭಾಗ್ಯದ ಸರಿ. ಈ ಗೋಡೆಯನ್ನ ಕೆಡುವ ಒಂದು ಪ್ರಯತ್ನದ ಹಾಗೆ ಪುಸ್ತಕದಲ್ಲಿ ಕಾಣ್ತಾ ಇದೆ. ಕರ್ನಾಟಕದಲ್ಲಿ ನಡೆಯುವಂತಹ ಸಾಹಿತ್ಯ ಸಮ್ಮೇಳನಗಳಲ್ಲಿ ಏನೋ ಒಂದು ರಿಯಾಯಿತಿ ದರದಲ್ಲಿ ಒಂದು ಗೋಷ್ಠಿ ಇರ್ತಾರೆ. ಸಾಹಿತ್ಯ, ಚಲನಚಿತ್ರ, ಚಿತ್ರಕಥೆ ಏನೋ ಒಂದು ಇರ್ತಾರೆ. ಅದು ಒಂಥರ ಪರ್ಯಾಯ ವೇದಿಕೆ ಅಂತ ಇರ್ತವೆ, ಗೊತ್ತಲ್ಲ, ಜನರೇ ಇರಲ್ಲ ಅಲ್ಲಿ. ಸಿನಿಮಾದ ಬೇರೆ ಮಾಡ್ಕೊಂಡಿರ್ತಾರೆ, ಆದರೆ ಗಂಭೀರವಾದಂತಹ ಚಿಂತನೆ ಕರ್ನಾಟಕದಲ್ಲಿ ಇದುವರೆಗೆ ಇಷ್ಟು ದೊಡ್ಡ ಪ್ರಮಾಣದ ಪುಸ್ತಕದ ಲೋಕಾರ್ಪಣೆಯೊಂದಿಗೆ ನಿಜಕ್ಕೂ ಆಗಿದೆ. ಎಲ್ಲ ಬೆಳಗುವನ್ನು ಅಭಿನಂದಿಸ್ತೀನಿ. ಈ ಪುಸ್ತಕ ಎಂತ ಮಾಯಾವಿ ಅಂದ್ರೆ, ನಾನು ಬೆಂಗಳೂರು ಬಿಟ್ಟ ಮೇಲೆ ಅದು ಹೋಗಿದೆ ಅಲ್ಲಿ. ಹೀಗಾಗಿ ನಾನು ಟೊರಾಂಟೋದಲ್ಲಿ ಇದ್ದಾಗ PDF ಬಂತು. ನನಗೆ PDF ಅಲ್ಲಿ ಓದಲಿಕ್ಕೆ ಸಾಧ್ಯ ಆಗಲಿಲ್ಲ, ತುಂಬಾ ಟ್ರಾವೆಲಿಂಗ್ ಇತ್ತು. ಮೊನ್ನೆ ನನ್ನ ಸಹೋದರಿಗೂ ಶುಕ್ರವಾರ ರಾತ್ರಿ ನಾನು ಡಲಾಸ್ ಬಂದಾಗ ಈ ಪುಸ್ತಕ ಕೊಟ್ಟರು. ನಾನು ಪರೀಕ್ಷೆ ಬರೆಯುವ ವಿದ್ಯಾರ್ಥಿ ಹಾಗೆ ಪುಸ್ತಕವನ್ನು ಓದಿದ್ದೆ. ಕೆಲವೊಮ್ಮೆ ಹಾಗೆ ಓದಿದ್ರೆ ಪುಸ್ತಕಗಳು ತಕ್ಕೋದು. ನಾನು ಎಲ್ಲಿ ಕಾರ್ಯಕ್ರಮಕ್ಕೆ ಹೋದ್ರು ಮತ್ತು ಚಲನಚಿತ್ರ ನಿರ್ದೇಶಕರು ಮತ್ತು ಸಾಹಿತಿಗಳು ಅಂತ ಹೇಳ್ತಿರ್ತಾರೆ. ನಾನು ಯಾವಾಗಲೂ ತಿದ್ದುಪಡಿ ಮಾಡ್ತೀನಿ. ಅಪ್ಪ, ನಾನು ಮೊದಲು ಸಾಹಿತಿ, ಆಮೇಲೆ ಸಿನಿಮಾ ಮಾಡಿದ್ದು. ಕಾರಣ, ಚಲನಚಿತ್ರ ಮಾಧ್ಯಮ 200-250 ವರ್ಷದ ಹಿಂದೆ ಆರಂಭ ಆಗಿ, ಅಥವಾ ಹಿಂದಕ್ಕೆ ಹೋದ್ರೆ 16ನೇ ಶತಮಾನದಲ್ಲಿ ಒಬ್ಬ ಅಥಮಾಶಿಯಸ್ ಫಿಶರ್ ಅಂತ ಒಬ್ಬ ಜರ್ಮನ್ ಪಾದ್ರಿ ಒಂದು ಗಾಜಿನ ದೀಪದ ಮೇಲೆ ಮೂಡಿಸುವುದರಿಂದ ಪ್ರಾರಂಭವಾಗಿ, ಅಲ್ಲಿಂದ ಲ್ಯೂಮಿಯರ್ ಬ್ರದರ್ಸ್ ಅವರ ಸಾಧನೆಯೊಂದಿಗೆ ಅವತರಿಸಿದಂತಹ ಒಂದು ತಾಂತ್ರಿಕ ಆವಿಷ್ಕಾರ. ಸ್ಥಿರಚಿತ್ರವಾಗಿದ್ದದ್ದು ಸ್ಥಿರಚಿತ್ರವನ್ನ ವೈಜ್ಞಾನಿಕವಾಗಿ ಸರಿಯಾಗಿ ಜೋಡಿಸಿ ಚಲಿಸಿದಾಗ ಅದು ಚಲನಚಿತ್ರವಾಯಿತು. ಹಾಗಾಗಿ ಯುರೋಪ್ನಿಂದ ಅದು ಭಾರತಕ್ಕೆ ಬಂದದ್ದು, ಭಾರತಕ್ಕೆ ಬಂದು ದೊಡ್ಡದಾಗಿ ಬೆಳೆದದ್ದು, ದೊಡ್ಡ ಉದ್ಯಮವಾಗಿರುವುದು. ಇವತ್ತು ಕೋಟ್ಯಾಂತರ ಬಂಡವಾಳ, ಕುಟುಂಬಗಳು ಎಲ್ಲ ಇದರಿಂದ ನಡೀತಿರೋದನ್ನು ನಾವು ಗಮನಿಸಿದ್ದೇವೆ. ಹೀಗಾಗಿ ಇತ್ತೀಚೆಗೆ ಬಂದ ಈ ಸಿನಿಮಾ ಸಾವಿರಾರು ವರ್ಷಗಳ ಹಿಂದೆ ಇರುವಂತಹ ನಮ್ಮ ಸಾಹಿತ್ಯಕ್ಕೆ ಏನ್ ಮಾಡ್ತೀವಿ, ಅಥವಾ ಸಾಹಿತ್ಯದ ಸಿನಿಮಾಕ್ಕೆ ಏನಾಗಿದೆ. ಸಾಹಿತ್ಯ ಸ್ವಯಂಭೂವಾಗಿರಬಲ್ಲದು, ಸಿನಿಮಾ ಇರಬಲ್ಲದೆ. ಸಿನಿಮಾಕ್ಕೆ ಸಾಹಿತ್ಯದ ಹಂಗು ಎಷ್ಟಿದೆ, ಅದು ಕಥೆ ಇರ್ಬೋದು, ಕಾದಂಬರಿ ಇರ್ಬೋದು, ಸಂಭಾಷಣೆ ಇರ್ಬೋದು, ಹಾಡು ಇರ್ಬೋದು. ಇವೆಲ್ಲ ಒಂದು ಬಹಳ ದೊಡ್ಡ ಸೈದ್ಧಾಂತಿಕವಾದ ಚರ್ಚೆ. ಸಿನಿಮಾದವರ ಬಗ್ಗೆ ಸಾಹಿತ್ಯ, ಗಂಭೀರ ಸಾಹಿತ್ಯಗಳು ಎಷ್ಟೇ ಅಸ್ಪೃಶ್ಯ ಭಾವನೆ ಹೊಂದಿರುವುದಿಲ್ಲ, ಅಥವಾ ಸಿನಿಮಾದವರು ಗಂಭೀರ ಸಾಹಿತ್ಯದ ಬಗ್ಗೆ ಒಂದು ಅನಾದರವನ್ನು, ಉದಾಹರಣೆಯನ್ನು ಇಟ್ಕೊಂಡಿದ್ರು ಕೂಡ ಈ ಎರಡು ಬಹುದೊಡ್ಡ ಎಲಿಮೆಂಟ್ ಒಂದೊಂದು ಸೇರ್ತಾ, ಎರಡೂ ಸೇರಿದಾಗ ಇನ್ನೊಂದು ಏನೋ ಉತ್ಪನ್ನವಾಗ್ತಾ ಬೆಳ್ಕೊಂಡು ಬಂದ. ಹಾಗಾಗಿ ಸ್ವತಂತ್ರ ಕಲೆಗಳೂ ಹೌದು, ಎರಡೂ ಸೇರಿ ಅಂತರ್ಸಂಬಂಧ ಹೊಂದಿದಾಗ ಅವುಗಳಿಂದ ಇನ್ನೊಂದು ಹೊಸ ಉತ್ಪತ್ತಿಯಾಗುವಂತ ಒಂದು ಸೋಜಿತವನ್ನು ನಾವು ಚರಿತ್ರೆಯಲ್ಲಿ ಕಾಣ್ತೇವೆ. ಇಂಥ ವಿಷಯ ಇಟ್ಕೊಂಡು ಈ ಪುಸ್ತಕ ಬರುತ್ತೆ. ಈ ಪುಸ್ತಕದಲ್ಲಿ ಅಭಿವ್ಯಕ್ತಿಗೊಂಡಿರತಕ್ಕಂತಹ ವಿಚಾರಗಳು ಬಹಳ ಪ್ರಬುದ್ಧವಾದ, ಸಂಶೋಧನಾತ್ಮಕವಾದ, ಶ್ರದ್ಧೆಯಿಂದ ಬರೆದ ಪುಸ್ತಕವಾಗಿದೆ. ನಮ್ಮ ಸಂಪಾದಕ ದ್ವಯರು ಹೇಳ್ತಾ ಇದ್ರು, ಇನ್ನೂ ನಾವು ನಿರೀಕ್ಷೆ ಮಾಡಿದ್ವಿ, ಇನ್ನಷ್ಟು ಬರಬೇಕಾಗಿತ್ತು ಲೇಖನ ಅಂತ. ಆದರೆ ಈಗ ಬಂದಿರುವಂತಹ ಲೇಖನಗಳು ನಿಜಕ್ಕೂ ಚೆನ್ನಾಗಿದ್ದಾವೆ. ಇದನ್ನು ನಾನು ನನ್ನ 10th ಸಿನಿಮಾ ಶಾಲೆಯಲ್ಲಿ ಪಠ್ಯವಾಗಿ ಓದಿಸಲಿಕ್ಕೆ ಬಳಸ್ತೇನೆ. ವಿದ್ಯಾರ್ಥಿಗಳಿಗೆ ನನ್ನ ಗ್ರಾಮದಲ್ಲಿ ಒಂದು ಗ್ರಂಥಾಲಯ
ಗ್ರಂಥಾಲಯ ನಡೆಸಿ ನಾನು ಅಲ್ಲಿ ಇದನ್ನು ನಿಲ್ಲಿಸ್ತೇನೆ, ಓದುತ್ತೇನೆ ಮತ್ತು ಓದಿಸುತ್ತೇನೆ ಅಂತ ಈ ಮೂಲಕ ಹೇಳಲಿಕ್ಕೆ ನಾನು ಎಲ್ಲ ಲೇಖಕರಿಗೆ ಇಷ್ಟಪಡ್ತೇನೆ. ಇದರಲ್ಲಿ ನನ್ನ ಮತ್ತು ಗೆಳೆಯ ಜಯಂತನ ಬರಹಗಳು ಸೇರಿದಾಗ ಸುಮಾರು 38-40 ಬರಹಗಳಿದ್ದಾವೆ. 3 ಅನುಬಂಧಗಳನ್ನು ಕೊಟ್ಟಿದ್ದೀವಿ. ಆಮೇಲೆ ನಮ್ಮ ಆಡಳಿತ ಮಂಡಳಿಯ ಅಧ್ಯಕ್ಷರು ನಟರಾಜ್ ಮತ್ತು ಶ್ರೀಕಾಂತ್ ಬಾಬು ಅವರ ಬರಹಗಳಿದೆ. ನಮ್ಮ ಸಂಪಾದಕೀಯ ಉದ್ದೇಶಗಳು ಬಂದಿದೆ. ನಮ್ಮ ಉಮಾರು ಮತ್ತು ಜ್ಯೋತಿ ಅವರ ಬರಹಗಳಿದೆ. ಇದಲ್ಲದೆ ಇಲ್ಲಿ ಸುಮಾರು 17 ಮುಖ್ಯವಾದ ಲೇಖನಗಳಿವೆ. ನನಗೇನನ್ನಿಸ್ತು ಅಂದ್ರೆ ಇಲ್ಲಿಯ ಲೇಖನಗಳನ್ನು ಓದುವಾಗ ಒಂದು ಸ್ವಲ್ಪ ಸಂಪಾದಕರು ಹೋಮ್ವರ್ಕ್ ಕೊಟ್ಟು ನಿರ್ದಿಷ್ಟವಾದ ಕಾಲಘಟ್ಟದ ಚಿತ್ರಗಳನ್ನು ಅಧ್ಯಯನ ಮಾಡಿ ಬರೆಯುವ ಹಾಗೆ ಒಂದು ಅನುಕ್ರಮಣಿಕೆ ಜೋಡಿಸಿದರೆ ಇನ್ನೂ ಚೆನ್ನಾಗಿದೆ. ಭಾರತದ ಪ್ರಥಮ ಚಿತ್ರ, ಕನ್ನಡದ ಪ್ರಥಮ ಚಿತ್ರ, ಮೊದಲ 10 ವರ್ಷ, ಆಮೇಲೆ ಏನಾಯಿತು, ಆ ಘಟ್ಟದಲ್ಲಿ ಕಂಡಂತಹ ಹೊಸ ಕಸುಬುಗಳೇನು, ನಮ್ಮಲ್ಲಿ ಹೊಸ ಅಲೆಯ ಚಿತ್ರಗಳು, ಹೀಗೆ ಅದನ್ನು ವಿಭಾಗೀಕರಿಸಿ ಒಬ್ಬೊಬ್ಬರಿಗೆ ಅದನ್ನು ಕೊಟ್ಟು ಬರೆಸಿದ್ರೆ ಇನ್ನಷ್ಟು ಚೆನ್ನಾಗಿರ್ತದೆ ಎಂದು ನನಗೆ ಓದಿದಾಗ ಅನಿಸಿತು. ಕಾರಣ ಏನಾಗಿದೆ, ಎಲ್ಲರೂ ಬಿಡಿಯಾಗಿ ಬರೋದ್ರಿಂದ ಕೆಲವು ಕಡೆ ಪುನರಾವರ್ತನೆಗಳು ಸಹಜವಾಗಿ ಮೂಡಿದ. ಇಲ್ಲಿ ಇನ್ನೊಂದು ಹೊಸ ಒಂದು ಶೀರ್ಷಿಕೆ ಕೊಟ್ಟಿದ್ದಾರೆ, ನಾನು ಮೆಚ್ಚಿದ ಸಿನಿಮಾ. ನಾನು ಮೆಚ್ಚಿದ ಸಿನಿಮಾ ಬಗ್ಗೆ ಪ್ರತಿಯೊಬ್ಬರು ಬರೀಬಹುದು. ಯಾಕೆಂದ್ರೆ ಸಿನಿಮಾಗಳು ನಮ್ಮ ಬದುಕನ್ನು ತುಂಬಾ ಪ್ರಭಾವಿಸ್ತವೆ. ಪ್ರತಿಯೊಬ್ಬರೂ ಒಂದಲ್ಲ ಒಂದು ಚಿತ್ರವನ್ನ ಮೆಚ್ಚಿಕೊಳ್ತಾರೆ, ಅವ್ರದೇ ಕಾರಣಕ್ಕೆ ಮೆಚ್ಚಿಕೊಳ್ತಾರೆ. ಅದು ವೆರಿ ಇಂಡಿವಿಜುವಲ್ ಆದಂತಹ ಒಂದು ಆಯ್ಕೆ. ಬಹುಜನಕ್ಕೆ ಇಷ್ಟವಾದದ್ದು ಜನಪ್ರಿಯ ಸಿನಿಮಾ. ಜನಪ್ರಿಯವಲ್ಲದ ಒಂದು ಚಿತ್ರ ಕೂಡ ಯಾರೋ ಒಬ್ಬರಿಗೆ ಯಾವುದೋ ಕಾರಣ ಆ ಮಾಲಿಕೆಯಲ್ಲಿ ಸುಮಾರು 17 ಮಂದಿ ಬರುತ್ತಾರೆ. ಅದನ್ನು ನೋಡಿ ಬಂಗಾರದ ಪುರುಷರು ಇಬ್ಬರು ಬಂದಿದ್ದಾರೆ. ಅದು ಆ ಚಿತ್ರದ ಹೆಗ್ಗಳಿಕೆಯನ್ನ, ಆ ಚಿತ್ರ ಪ್ರತಿಪಾದಿಸುವ ಸಾರ್ವಕಾಲಿಕ ಮೌಲ್ಯಗಳನ್ನ ಕಾಣಿಸ್ತದೆ. ಇದಲ್ಲೇ ಬಹಳ ಇಷ್ಟವಾದದ್ದು ಚಿತ್ರಗೀತೆ ಕುರಿತಂತೆ ಎಷ್ಟು ಒಂದು ಸಮಗ್ರತೆ ಇದೆ ಪುಸ್ತಕದಲ್ಲಿ. ಆಮೇಲೆ 4 ಅತ್ಯುತ್ತಮ ಕಥೆಗಳಿದೆ, ಅದರಲ್ಲಿ ಅನುವಾದ ಇದೆ, ಸ್ಥಳೀಯ ಹಿನ್ನೆಲೆಯಲ್ಲಿ ಬರುವ ಕಥೆಗಳಿದೆ, ಮತ್ತು ನಮ್ಮ ಕಾವ್ಯ ಅವರು ಅದ್ಭುತವಾದ ಕಥೆಗಾಗಿ ಹಾಗೆ ನೆಲಮಾಡಿ ಕಥೆ ಬಹಳ ಚೆನ್ನಾಗಿದೆ. ಕುಮಾರದಾಸನ ಷಟ್ಪದಿಯ ಸಾಲುಗಳಿಂದ ಹೆಕ್ಕಿ ತೆಗೆದ ಭೀಷ್ಮನ ಪಾತ್ರವನ್ನು ಹೋಲುವ ಒಬ್ಬ ಈ ಕಾಲದ ನಟನನ್ನು ಇಟ್ಕೊಂಡು, ಹೀಗಾಗಿ ಇಲ್ಲಿ ಒಂದು ಸಮಗ್ರತೆ ಇದೆ. ಅದು ನನಗೆ ಬಹಳ ಇಷ್ಟವಾಗಿದೆ. ಈ ಪುಸ್ತಕವನ್ನ ನೀವು ನನ್ನ ಹಾಗೆ ಒಂದೇ ಗುಂಪಿಗೆ ಓದುವುದು ಕಷ್ಟ, ಓದಬೇಕಾಗಿಲ್ಲ. ಆದರೆ ಬಿಡಿಯಾಗಿ ಒಂದೊಂದು ಲೇಖನಗಳನ್ನು ಇಟ್ಕೊಂಡು ಆಗಾಗ ಅದನ್ನು ಪರಾಮರ್ಶನವಾಗಿ ಮಾಡಲಿಕ್ಕೆ ಸಾಧ್ಯ ಇದೆ. ಯಾರಿಗೆ ಸಿನಿಮಾದಲ್ಲಿ ಒಂದು ಅಕಾಡೆಮಿಕ್ ಶಿಸ್ತು, ಅದನ್ನು ಒಂದು ವಿಷಯ ಗಂಭೀರವಾದ ವಿಷಯ ಯೋಚಿಸ್ತಿರೋ ಅವರೆಲ್ಲ ಓದಿಸಲಿಕ್ಕೆ ಸಾಧ್ಯ ಇದೆ. ಜಯಂತ ಈ ಕಡೆ ಬರೀತಾನೆ, ಒಬ್ಬ ಸೌಮಿತ್ರ ಮುಖರ್ಜಿ ಬೆಂಗಾಲಿ ನಟ, ಸತ್ಯಜಿತ್ ಹೆಸರುಗಳನ್ನು ಅಭಿನಯಿಸಿದ್ದಾರೆ. ಅವರ ಬಗ್ಗೆ ಹೇಳ್ತಾ ಅವರೊಂದು ಇಂಟರ್ವ್ಯೂನಲ್ಲಿ ಹೇಳೋದನ್ನು ಕೋಟ್ ಮಾಡ್ತಾರೆ. ಏನಂದ್ರೆ, ಕನ್ನಡಿಯನ್ನು ಮೇಕಪ್ ಮಾಡಿಸಿಕೊಂಡು ಕೂತಿರ್ತೀವಲ್ಲ, ಅದು ನನ್ನ ಇಷ್ಟದ ಧ್ಯಾನದ ಸಮಯ. ಬೇರೆ ಲೋಕ ನನಗೋಸ್ಕರ ಕಾಯ್ತಾ ಇದೆ. ಆಗ ನಮಗೆ ಕನ್ನಡಿ ನನ್ನ ಸೇತುವೆ ಆಗಿದೆ ಅನ್ನೋ ನಾವೆಲ್ಲ ಒಂದು ಸೇತುವೆಗಾಗಿ ಕಾಯ್ತೇವೆ. ಆ ಸೇತುವೆ ಆಧಾರಕ್ಕೆ ಆ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತದೆ. ಆ ಒಂದು ಪ್ರತೀಕವನ್ನ ಜಯಂತ ಮಾಡ್ತಾರೆ. ಆಮೇಲೆ ನಮ್ಮ ದೇಶದಲ್ಲಿ ಸಿನಿಮಾ ಹಾಡುಗಳಿದಾವಲ್ಲ, ಜನಸಾಮಾನ್ಯರ ಭಗವದ್ಗೀತೆ. ಪ್ರತಿಯೊಬ್ಬ ಅವನವನಿಗ
ಕಷ್ಟಕ್ಕೆ, ಅವನ ವಿರಹಕ್ಕೆ, ಅವನ ದುಃಖಕ್ಕೆ, ಅವನ ಶೋಕಕ್ಕೆ, ಸಂಭ್ರಮಕ್ಕೆ, ವಿಷಾದಕ್ಕೆ ಒಂದೊಂದು ಹಾಡಿಕೊಳ್ತಾ ನಂದೇ ಅಂತ ಅನ್ಕೊಳ್ತೇನೆ, ಹಾಡ್ತಾ ಎಷ್ಟು ಚೆನ್ನಾಗಿದೆ ನೋಡಿ. ಯಾಕಂದ್ರೆ ಎಲ್ಲರ ನಾಲಿಗೆಯಲ್ಲಿ ಒಬ್ಬ ಬಡ ಕಾರ್ಮಿಕರಿಂದ, ಒಬ್ಬ ವಿದ್ಯಾರ್ಥಿಗಳಿಂದ ಎಲ್ಲರೂ ಕೂಡ ಒಂದನ್ನು ಗುರುತ್ತೇವೆ. ಬೆಳಗ್ಗೆ ಏನಾದ್ರು ಗುರುಗಿದ್ರೆ ಅದು ಇಡೀ ದಿನ ಗುರುತಾನೆ ಇರ್ತೀವಿ ಮನೆ ಒಂದು ಗೀತೆ. ಆದರೆ ಇಂತಹ ಗೀತ ಸಾಹಿತ್ಯ ಬರೆಯುವವರಿಗೆ ಯಾಕೆ ಸಲ್ಲಬೇಕಾದ ಗೌರವ, ಕಾವ್ಯಾತ್ಮಕ ಗೌರವ ಯಾಕೆ ಸಿಗ್ಲಿಲ್ಲ ಅನ್ನೋ ಪ್ರಶ್ನೆಯನ್ನು ಎತ್ತಿಸಿರ್ತದೆ. ಯಾಕಂದ್ರೆ ಅವರು ಜಾವೇದ್ ಅಖ್ತರ್ ಉತ್ತರ ಹೇಳ್ತಾರೆ, ನಮ್ಮ ದೇಶದಲ್ಲಿ ಸಿನಿಮಾ ಹಾಡುಗಳಂದ್ರೆ ನಮ್ಮ ಜೀವನದ ಹಿನ್ನೆಲೆ ಸಿಕ್ಕಿದ ಬ್ಯಾಕ್ಗ್ರೌಂಡ್ ಸ್ಕೋರ್ ಇದ್ದ ಹಾಗೆ ಅನ್ನೋದನ್ನ ಈ ಪುಸ್ತಕದಲ್ಲಿ ಕಾಣಿಸ್ತಾರೆ. ಇದು ನಮ್ಮ ಗೆಳೆಯ ಡಾಕ್ಟರ್ ಗುರುಪ್ರಸಾದ್ ಕಾಗಿನೆಯವರು ಒಂದು ಮಾತನಾಡಿದ್ದಾರೆ ಅವರ ಅಕ್ಕರದಿಂದ ಆಕಾರಕ್ಕೆ ಲೇಖನದಲ್ಲಿ. ಒಂದು ಪೊಯಿಟಿಕ್ ಲೈನ್ಸ್ ಅದು ಬರೆದು ಅರುಂಧತಿ ರಾಯರ ಪುಸ್ತಕ ಕೋಟ್ ಮಾಡಿ, ಇದು ಪೂರ್ತಿ ಪೊಯಿಟಿಕ್ ಆಗಿರುವಂತಹ ಪ್ರೋಸ್. ಆತ ಅಂದು ತನ್ನ ಇಡೀ ಶರೀರದಿಂದ ಆಲಿಸಿ ನನ್ನ ಪದಗಳೆಲ್ಲ ಮಳೆಹನಿಗಳಂತೆ, ಆದ ಭೂಮಿಯಂತೆ ಆತ ಎಲ್ಲವನ್ನೂ ಹೀರಿಕೊಂಡ, ಮನೆ ಹನಿಯನ್ನೂ ಬಿಡಲಿಲ್ಲ. ಆತನ ಕೇಳುವ ಕಣ್ಣುಗಳು ಆ ಪರ್ವತ ಸರೋವರಗಳಾಗಿವೆ ಅಂತ ಹೇಳಿ ಅವರ ತಾಯಿಯ ಬರೆಯುವಾಗ ಬರ್ತಾರೆ. ಇಲ್ಲಿ ಕಾಗಿನೆಯವರ ಪ್ರಶ್ನೆ, ಇಂಥ ಸಾಲುಗಳನ್ನು ದೃಶ್ಯಗಳಲ್ಲಿ ಚಿತ್ರೀಕರಿಸಲು ಸಾಧ್ಯವೇ? ಸಾಧ್ಯವಾದರೂ ಅಕ್ಷರಗಳು ಕೊಡುವ ಆ ಓದಿನ ಸುಖವನ್ನು ದೃಶ್ಯಗಳು ನೀಡಲಾಗಿದೆ. ಎಂಥ ಹೋಲಿಕೆ! ಇಂಥ ಅನೇಕರಿಗೆ ಕೋಟ್ ಮಾಡಬಹುದು. ಅವುಗಳನ್ನ ಚಿತ್ರೀಕರಿಸಕ್ಕೆ ಹೋದಾಗ, ಅನುಷ್ಠಾನಗೊಳಿಸುವಾಗ, ವಿಜುವಲೈಸ್ ಮಾಡುವಾಗ ತುಂಬಾ ಕಷ್ಟ. ಹಾಗಾಗಿ ದೇಶದ ಬೇರೆ ಬೇರೆ ರೂಪಕಗಳನ್ನು ಬೆಳೆಸಿ, ಬೇರೆ ಅರ್ಥವನ್ನು ತಿಳಿಸಿ, ಬೇರೆ ರೀತಿಯಲ್ಲಿ ಪ್ರೆಸೆಂಟ್ ಮಾಡಬೇಕಾಗುತ್ತೆ. ಒಂದು ಸೂರ್ಯೋದಯವನ್ನ ಕುವೆಂಪು 20 ಪೇಜ್ ಬರ್ತಿರ್ತಾರೆ ಮಲಯದಲ್ಲಿ. ನಮಗೆ 20 ಸೆಕೆಂಡ್ ಕೂಡ ಕೊಡಲ್ಲ ಸಿನಿಮಾ. ಒಂದು ಸನ್ರೈಸ್ ಅಥವಾ ಸನ್ಸೆಟ್ ಶಾಟ್ ನೀವು 2-3 ಸೆಕೆಂಡ್ಗೆ ಹೆಚ್ಚು ವಿಸ್ತರಿಸಿದ್ರೆ ಚೆನ್ನಾಗಿ ವಾಶ್ರೂಮ್ ಹೋಗಿದ್ದಾರೆ, ಅಯ್ಯೋ ತೋರಿಸ್ತಾ ಇರಲ್ಲ. ಹಾಗಿದ್ರೆ ಪ್ರೇಕ್ಷಕನ ಅಥವಾ ಓದುಗನ ಏಕಾಗ್ರತೆ, ಶ್ರದ್ಧೆ, ಒಂದು ವಿಷಯವನ್ನ ಗ್ರಹಿಸುವ ಕ್ರಮ ಎಷ್ಟು ಭಿನ್ನ ಅನ್ನೋದನ್ನ ಅವರು ಕಾಗಿನೆಯವರು ಆ ಪ್ರಶ್ನೆಗಳಿಟ್ಟುಕೊಂಡು ಲೇಖನ ಬರೀತಾರೆ. ಇನ್ನೊಂದು ನಮ್ಮ ಗೆಳೆಯ ಅಭಯ ಸಿಂಹ, ನಮ್ಮ ಸಿನಿಮಾ ಶಾಲೆಯ ಅತಿಥಿ ಉಪನ್ಯಾಸಕರು, ಸಾಕಷ್ಟು ನಮ್ಮ ಜೊತೆಗೆ ಕೆಲಸ ಮಾಡಿದ್ದಾರೆ. ಅವರು ಆನಂದವರ್ಧನ ಅದನ್ನ ಇಂಟರ್ವ್ಯೂ ಮಾಡೋ ಹಾಗೆ ಹೇಳ್ತಾ